ಏನು ಸೊ ಯಾರು ಮೋಹನ್ದಾಸ್ ಕರಮ್ಚಂದ್ ಅವರು ಏನಾಗಿದ್ರು ಭಾಸ್ಕರ ಅಲ್ವಾ? ಎಲ್ರಿಗೂ ಒಂದು ಸಾಧಾರಣ ವ್ಯಕ್ತಿಯಿಂದ ಅಸಾಧಾರಣ ಆಗದು. ನರೇಂದ್ರ ಏನಾದ್ರು ವಿವೇಕಾನಂದರ, ಸಿದ್ಧಾರ್ಥ ಗೌತಮ ಬುದ್ಧರ ಅರ್ಥ ಆಯ್ತಲ್ಲ. ಹಾಗೆ ಪ್ರತಿಯೊಬ್ಬರಲ್ಲೂ ಬದಲಾವಣೆಗಳು ಆಗ್ತದೆ. ಆ ಬದಲಾವಣೆ ಆಗುವ ಒಂದು ಸನ್ನಿವೇಶಗಳು ಎಲ್ಲರೂ ಆ ರೀತಿ ಪ್ರಸಂಗಗಳು ಬರ್ತದೆ. ಸಿದ್ಧಾರ್ಥ ಬದಲಾವಣೆ ಆಗ್ಲಿಕ್ಕೆ ಏನ್ ಕಾರಣ ಹೇಳಿ? ಸಿದ್ಧಾರ್ಥ ಬದಲಾವಣೆ ಆಗ್ಲಿಕ್ಕೆ ಏನ್ ಕಾರಣ? ಅವರು ಹೆಣ ನೋಡ್ದ, ಶವ ನೋಡ್ದ, ಒಂದು ಮಹಾತ್ಮ ಗಾಂಧಿ ಅವ್ರಿಗೆ ರೈಲ್ವೆ ಟ್ರ್ಯಾಕ್ ಮೇಲೆ ಒಬ್ಬ ಅವರು ಹೆಸರಲ್ಲ, ಜ್ಞಾಪಕ ಇದೆಯಾ? ಅವಾಗ ಏನ್ ಮಾಡೋದು? ಇದ್ರ ಮೇಲೆ ನೀನು ಏನದು ಚರ್ಮದ ಬಣ್ಣದ ಮೇಲೆ ನೀವು ನನ್ನನ್ನು ಅಳಿತೀರಾ, ಬಿಳಿಯ ಚರ್ಮ ಬೇರೆ, ಕರಿ ಚರ್ಮ ಬೇರೆ, ಕಂದು ಚರ್ಮ ಬೇರೆ ಅಂತ ಮಾಡ್ತೀರಾ ಅಂತ ಹೇಳಿ ಎಲ್ಲೆಲ್ಲಿ ಇತ್ತು ಅವತ್ತಿನ ದಿನ ಬ್ರಿಟಿಷ್ ಒಂದು ರಾಜ್ಯ ಸಾಮ್ರಾಜ್ಯಗಳು ಎಲ್ಲ ಪತನ ಆಗಕ್ಕೆ ಶುರುವಾಯಿತು. ಅರ್ಥ ಆಯ್ತು? 45-55 ವರ್ಷಗಳ ಮೇಲೆ ಇಂಡಿಯಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1990 ದಕ್ಷಿಣ ಆಫ್ರಿಕಾಗೆ ಸ್ವಾತಂತ್ರ್ಯ ಬಂತು. ನೋಡಿ, ದಕ್ಷಿಣ ಆಫ್ರಿಕಾಗೆ ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ನನ್ನ ಗುರುಗಳೆಲ್ಲ ಹೋಗಿದ್ರು. ಅವ್ರು ಹೇಳ್ತಾರೆ ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾಗಿಂತ ಜಾಸ್ತಿ ಮಹಾತ್ಮ ಗಾಂಧಿಯವರ ಸ್ಟ್ಯಾಚ್ಯೂಗಳಿದ್ದಾವೆ. ದೊಡ್ಡ ಒಂದು ಚಪ್ಪಾಳೆ. ಯಾಕಂದ್ರೆ ಎಲ್ಲ ಬದಲಾವಣೆ ಅನ್ನೋದು ಎಲ್ಲ ವ್ಯಕ್ತಿಗಳು ಸಿಗ್ತದೆ. ಇಲ್ಲಿ 35-40 ಜನ ಇದ್ದೀರಾ, ಅದರಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ನಾನು ಅಸಾಧಾರಣ. ಲೈಟ್ ಕಂಬದ ಕೆಳಗೆ ಓದ್ತಿದ್ದ ಮುದ್ದೇನಹಳ್ಳಿ ಹುಡುಗ ನೀರಿಗಾಗಿ ಜಗಳ ಆಡ್ತಾ ಇದ್ದಿದ್ದು ನೋಡಿ 125 ನಗರಗಳಿಗೆ ಅವರು ನೀರಿನ ಒಂದು ಸರಬರಾಜು. ಯಾರೋ ಗೊತ್ತಿರ್ಬೇಕು, ಯಾರೋ ಎಲ್ಲರೂ ಬಡತನದ ಹಿನ್ನೆಲೆಯಲ್ಲಿ ಬಂದಿರೋರು. ಯಾರು ಏನು ಅತ್ಯಂತ ಶ್ರೀಮಂತವಾದ ಒಂದು ಹಿನ್ನೆಲೆಯಲ್ಲಿ ಯಾರು ಬರಲಿಲ್ಲ. 4ನೇ ಕ್ಲಾಸ್ ಓದಿದ ಹುಡುಗ ಯಾರು ಗಾಜನೂರಲ್ಲಿ ಹುಟ್ಟಿದ್ದು ರಾಜ್ಕುಮಾರ್. ಏನ್ ಬಹಳ ಓದಿ ಹುಟ್ಟಿದ್ರ? ಇಲ್ಲ. ಆದ್ರೂ ಆ ಒಂದು ಹಿನ್ನೆಲೆಯಲ್ಲಿ ಬಂದು ತಾನು ನಂಬಿದ ಸತ್ಯಗಳನ್ನ ನಂಬಿಕೊಂಡು ವಿನಯವನ್ನು ಅಳವಡಿಸ್ಕೊಂಡು ತನ್ನ ಯಶಸ್ಸಿನ ಉತ್ತುಂಗದಲ್ಲಿ ಇದ್ದಾಗಲೂ ಸಹ ಒಂದು ಸರಳತೆಯ ನಡವಳಿಕೆಗಳಿಂದ ನನ್ನ ಝೀರೋ ಟು ಹೀರೋಗೆ ಅವರೇ ಒಂದು ರಜನಿಕಾಂತ್ ಇರ್ಬೋದು, ಧೀರುಭಾಯ್ ಅಂಬಾನಿ ಇರ್ಬೋದು. ಅರ್ಥ ಆಯ್ತಲ್ಲ? ಆ ವ್ಯಕ್ತಿಗಳೇ ಈ ಝೀರೋ ಟು ಹೀರೋ. ಝೀರೋ ಅಂದ್ರೆ ಏನು? ಅತ್ಯಂತ ಎತ್ತರವಾದ ಒಂದು ಬೆಲೆ ಇರೋ ಝೀರೋ ಅಂದ್ರೆ ಝೀರೋ ಅಂತ ಶೂನ್ಯ, ಶೂನ್ಯದಿಂದಲೇ ಶೂನ್ಯ, ಶೂನ್ಯಕ್ಕೆ ಅತ್ಯಂತ ಎತ್ತರವಾದ ಒಂದು ಅರ್ಥ ಇದೆ. ಶೂನ್ಯದಿಂದ ಸಾಧನೆಯಡೆಗೆ ಅಂದ್ರೆ ಶೂನ್ಯದಿಂದ ಬಂದ ನಾವು ಶೂನ್ಯದಲ್ಲೇ ಇರಬೇಕು. ಆಧ್ಯಾತ್ಮಿಕವಾದ ಒಂದು ಸತ್ಯ. ನಾಳೆ ನೀವು ಕೋಟ್ಯಾಧಿಪತಿಗಳಾಗ್ಬೋದು, ಆದರೆ ನಾನು ಕೋಟ್ಯಾಧಿಪತಿಯಾಗಿ ಹುಟ್ಟಿದ್ದೆ ಅಂತಲ್ಲ. ನೀವು ಹುಟ್ಟಿದ್ದನ್ನ ಮರಿಬಾರ್ದು, ಹುಟ್ಟಿದ ಹಳ್ಳಿಗಳನ್ನ ಮರಿಬಾರ್ದು, ಹುಟ್ಟಿದ ನೀವು ಕಾಪಾಡಿದ ಕೈಗಳನ್ನ ಮರಿಬಾರ್ದು, ನಿಮಗೆ ಪಾಠ ಹೇಳ್ಕೊಟ್ಟ ಮಾಸ್ಟರ್ಗಳನ್ನ ಮರಿಬಾರ್ದು, ತಂದೆ ತಾಯಿಗಳಿಗೆ ಮರಿಬಾರ್ದು. ಅರ್ಥ ಆಯ್ತಲ್ಲ? ನೀವು ಮುಳುಗಾಗ್ತಾ ಇರುವಾಗ ಎತ್ತಿಡೋ ಕೈಗಳನ್ನ ಮರಿಬಾರ್ದು. ಹಾಗಾಗಿ ಇವೆಲ್ಲ ಹಿನ್ನೆಲೆ ಒಳಗಡೆ ನಮಗೆ ಏನು 40 ವರ್ಷಗಳಿಂದ ನಾನು ಬೆಂಗಳೂರಲ್ಲೇ ಇದ್ರೂ ಕೂಡ ಹಳ್ಳಿಗಳಲ್ಲಿ ಇರೋ ಸಮಸ್ಯೆಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇಂಗ್ಲಿಷ್ ಬರಲ್ಲ ಅನ್ನೋ ಒಂದು ಕೀಳರ ಮೇಲೆ, ಕಂಪ್ಯೂಟರ್ ಬರಲ್ಲ ಅಂತ ಕೀಳರ ಮೇಲೆ, ಎರಡನ್ನೂ ದಯವಿಟ್ಟು ಬಿಟ್ಬಿಡಿ. ಇವತ್ತೆ ನಾನು ಕನ್ನಡ ಮೀಡಿಯಂ ಅಲ್ಲೇ ಓದ್ದು 7ನೇ ಕ್ಲಾಸ್ ಆಗಿರೋದ್ರಿಂದ ಮಾತ್ರನೇ ಈ ಒಂದು ಇದನ್ನ ಇವತ್ತು ಕನ್ನಡದಲ್ಲಿ ಸಾಹಿತ್ಯ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಹೊರತು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರೆ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಕನ್ನಡವನ್ನ ಚೆನ್ನಾಗಿ ತಿಳ್ಕೊಳ್ಳಿ ಫಸ್ಟ್. ಯಾವ್ದು ಕನ್ನಡದ ಬಗ್ಗೆ ನಿಕೃಷ್ಟ ಬೇಡ ದಯವಿಟ್ಟು. ಇಲ್ಲಿ ಇಷ್ಟೊಂದು ಜನ ರೈಟರ್ಸ್ಗಳೆಲ್ಲ ಹಾಕೊಂಡಿದ್ದೀವಿ. ಅರ್ಥ ಎಲ್ಲ ಜ್ಞಾನಪೀಠ ಪ್ರಶಸ್ತಿ ಬಂದವರು, ದಾರಾ ಬೇಂದ್ರೆ ಅವರು, ಹಾಗೆ ಕುವೆಂಪುರವರು. ಹೀಗೆ ಕನ್ನಡವನ್ನು ಯಾರು ಹೆಚ್ಚು ಚೆನ್ನಾಗಿ ತಿಳ್ಕೊಂಡು ಹೃದಯದಲ್ಲಿ ಇಟ್ಕೊಂಡು ಅದನ್ನ ಕರತಲಾಮಲ ಮಾಡಿ ಸಾಧನೆ ಮಾಡ್ತಾರೋ, ನಾಳೆ ಇಂಗ್ಲಿಷ್ನಲ್ಲೂ ನೀವು ಅದೇ ಪ್ರಾವೀಣ್ಯತೆ ತಗೊಳ್ತೀರ. ಅರ್ಥ ಆಯ್ತಾ? ಕಂಪ್ಯೂಟರ್ ಅಂದ್ರೆ ಏನು, ಅದೇನು ದೊಡ್ಡ ಇದಲ್ಲ. ಅರ್ಥ ಆಯ್ತು?
ಆಮೇಲೆ ಗೊತ್ತಾಗುತ್ತೆ ಕಂಪ್ಯೂಟರ್ ನಮ್ಮ ಗುಲಾಮ ಅಂತ. ಅರ್ಥ ಆಯ್ತಾ? ಅದು ನಮ್ಮ ಮಾಸ್ಟರ್ ಅಲ್ಲ, ಇಟ್ ಇಸ್ ಓನ್ಲಿ ಎ ಮೀಡಿಯಂ. ಅರ್ಥ ಆಯ್ತಾ? ಪ್ರತಿ ಗ್ರಾಮಗಳಿಗೂ ಕಂಪ್ಯೂಟರ್ಗಳು ಬರ್ತಾರೆ ಮುಂದೆ 10-20 ವರ್ಷಗಳು. ಒಬ್ಬ ವ್ಯಕ್ತಿ ನಾನು ಇಷ್ಟು ಒಂದು 500 kg ನಾನು ಇದು ಬರ್ತಿದ್ದೀನಿ, ಬೆಳೆದಿದ್ದೀನಿ, ಈ ಬೇಳೆ ಬೆಳೆದಿದ್ದೀನಿ, ಈ ಬೆಲ್ಲ ಇದೆ ನನ್ನ ಹತ್ರ ಅಂದ್ರೆ ಎಲ್ಲೋ ಇನ್ನೊಬ್ಬ ವ್ಯಕ್ತಿಗೆ ಅವನು ಸೆಲ್ಲಾರ್ ಬಂದು ತಗೊಂಡೋಗ್ಬೋದು. ಆ ಇಂಟರ್ನೆಟ್ ಫೆಸಿಲಿಟೀಸ್ ಕಿಯಾಸ್ಕ್ಸ್ ಬರ್ತದೆ. ಅರ್ಥ ಆಯ್ತಾ? ಅದೇ ದೊಡ್ಡ ವಿಷಯ ಅಲ್ಲ. ಕನ್ನಡದಲ್ಲಿ ಇವತ್ತು ಇಮೇಲ್ಗಳು ಕಳಿಸ್ಬೋದು, ಕನ್ನಡದಲ್ಲಿ ಇವತ್ತು SMS ಕಳಿಸ್ಬೋದು. ಅರ್ಥ ಆಯ್ತಾ? ಹಾಗಾಗಿ ಕನ್ನಡವನ್ನ ದಯವಿಟ್ಟು ನನಗೆ ಬರುತ್ತೆ, ಇಂಗ್ಲಿಷ್ ಬರುತ್ತೆ, ಕನ್ನಡವನ್ನು ಫಸ್ಟ್ ಚೆನ್ನಾಗಿ ಸಾಹಿತ್ಯ ಅಭ್ಯಾಸ ಮಾಡಿ. ನೀವು ಬರೀ ನಿಮ್ಮ ಟೆಕ್ಸ್ಟ್ ಬುಕ್ ಓದ್ಬಿಟ್ಟು ಸಾಕಪ್ಪ ಅಂತಲ್ಲ. ದಯವಿಟ್ಟು ನಾನು ಹೇಳೋದು, ಕನ್ನಡದ ಒಂದು ಸಾಹಿತ್ಯದ ಓದೋದು, ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದೋದು, ಪೇಪರ್ಗಳನ್ನ ಓದೋದು, ಅದೆಲ್ಲ ಬೆಳೆಸ್ಕೋಬೇಕು. ಒಳ್ಳೊಳ್ಳೆ ಓದಬೇಕು. ಫ್ರಂಟ್ ಪೇಜ್ ಓದಬಾರ್ದು, ಬರೀ ಕ್ರೈಮ್ ನ್ಯೂಸ್ಗಳೇ ಹೇಳ್ತಾರೆ ಸಾರ್. ಅಂದ್ರೆ ಏನೇನು ನ್ಯೂಸ್ ಬರುತ್ತೆ ಫ್ರಂಟ್, ಅಲ್ಲಿ ಹಂಗಾಯ್ತು, ಇಲ್ಲಿ ಹಿಂಗಾಯ್ತು, ಆ ಆಕ್ಸಿಡೆಂಟ್ ಆಯ್ತು, ಇಷ್ಟು ಜನ ಸತ್ರು, ಅವನು ಕೈ ಕೊಟ್ಟ, ಇವನು ಓದ್ಲು, ಅವಳು ಆತ್ಮಹತ್ಯೆ ಮಾಡ್ಕೊಂಡು, ಇದು ನ್ಯೂಸ್ಗಳು. ಅರ್ಥ ಆಯ್ತಾ? ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಸೆಂಟ್ರಲ್ ಸ್ಪೇಟ್ ಹೋದ್ರೆ ಬೋಧಿ ವೃಕ್ಷ ಇದೆ ಅಲ್ಲೇನೆ. ವಿಜಯ ಕರ್ನಾಟಕದಲ್ಲಿ ಬೋಧಿ ವೃಕ್ಷ ಓದೋರು ಎಷ್ಟು ಜನ ಇದ್ದಾರೆ? ಬೋಧಿ ವಿಶ್ವೇಶ್ವರ ಭಟ್ರು 108 ಮಾತು ಅಂತ ಬರ್ತಾರೆ. ಅದು ಎಷ್ಟು ಅರ್ಥಗಳಿರ್ತಾರೆ, ಅದನ್ನೆಲ್ಲ ಓದಲ್ಲ. ಎಲ್ಲೋ ನಾವು ಒಂದು ಸೆನ್ಸೇಷನಲೈಸೇಷನ್, ಯಾರೋ ಯಾರಿಗೆ ಕೈ ಕೊಟ್ಟಂತೆ, ಅವನು ಓದಂತೆ, ಈ ವಿಷಯಗಳು ತಿಳ್ಕೊಂಡು ನಮಗೆ ಏನಾಗಬೇಕಾಗಿದೆ? ಸಚಿನ್ ತೆಂಡೂಲ್ಕರ್ಗೆ ಭಾರತ ರತ್ನ ಬಂತು. ಆ ಒಂದು ಮಾಪ ಆ ಒಂದು ದಂಡನೆ, ಆ ಒಂದು ಮೆಷರ್ಮೆಂಟ್ ತಗೊಂಡು ನಾವು ಕೆಲಸ ಮಾಡೋದಕ್ಕೆ ಹೋಗ್ತಾರೆ. ಈಗ ಯಾವ್ಯಾವುದೋ ವಿಷಯಗಳಿಗೆ ಹೋಗ್ಬೇಕು. CNR ರಾವ್ ಅರ್ಥ ಆಯ್ತಲ್ಲ? ಹಾಗಾಗಿ ಈ ಎಲ್ಲ ದೊಡ್ಡ ವ್ಯಕ್ತಿಗಳು ಅಷ್ಟೇ, ಅವರು 0 ಇಂದ ಹೀರೋ ಆದಾರೆ. ಆದ್ರೆ ಯಾರು ನಾನು 0 ಇಂದ ಬಂದೆ ಮರೀಲಿಲ್ಲ. ಅರ್ಥ ಮರಿಬಾರ್ದು. ಮಾಡ್ತಿರೋರ್ ಕತೆ ಇವತ್ತು ನೋಡಿದ್ರ, ಮಣ್ಣು ಮುಕ್ಕಿದ್ದಾರೆ, ಮುಖ್ಯಮಂತ್ರಿಗಳಾಗ್ತಾರೆ, ಜೈಲು ಹೋಗ್ತಾರೆ. ಅವರಿಗೆ ಇವತ್ತು ನಾಚಿಕೆ ಏನಿಲ್ಲ, ಆದ್ರೂ ಬರ್ತಾರೆ, ತಿರ್ಗಾ ರಾಜ್ಯ ಭಾರಕ್ಕೆ ಹೋಗ್ತಾರೆ. ಅದು 0 ಇಂದ ಬಂದೆ ಅಂತಲ್ಲ, ಹೀರೋ ಆಗೇ ಹುಟ್ಟದೆ ಅಂತ ಅನ್ಕೊಂಡ್ಬಿಡ್ತಾರೆ. ಎಲ್ಲಿಂದ ಬಂದೆ, ಸಂಘರ್ಷ ಮಾಡಿದೆ, ಹೋರಾಟ ಮಾಡಿದೆ, ಮಾತು ಕೊಡ್ತಾರೆ. ಹಾಗಾಗಿ ಹಳ್ಳಿಯ ಒಂದು ಹುಡುಗ ಇವತ್ತು ಯುವತಿಯರು ನೀವೇನ್ ತಿಳ್ಕೋಬೇಕು ಅಂದ್ರೆ, ಕನ್ನಡ ಅಂದ್ರೆ ಕಡಿಮೆ ಅಂತ ದಯವಿಟ್ಟು ಅದನ್ನ ತೆಗೆದಾಕಿ. ಅರ್ಥ ಆಯ್ತು? ಕಂಪ್ಯೂಟರ್ ಅಂದ್ರೆ ಅದೇ ದೊಡ್ಡ ಒಂದು ತಂತ್ರಜ್ಞಾನ ಅಲ್ಲ. ವಾಟ್ ಸರ್, ಇಟ್ ಇಸ್ ನಾಟ್ ಎ ಗ್ರೇಟ್ ಟೂಲ್, ಇಟ್ ಈಸ್ ಯುವರ್ ಸರ್ವೆಂಟ್. ಅರ್ಥ ಆಯ್ತಲ್ಲ? ನಿಮ್ಗೆ ಗೊತ್ತಾಗುತ್ತೆ ಬರ್ತಾ ಬರ್ತಾ, ಅಯ್ಯೋ ಅವ್ನು ಸಾಫ್ಟ್ವೇರ್ ಅಲ್ಲಿ ಅಷ್ಟು ಹೋಗಿದ್ದಾನೆ. ಇವತ್ತು ಸತ್ಯ ನಾದೇಲ್ಲ ಒಂದು ಆಂಧ್ರ ಪ್ರದೇಶದ ಒಂದು ಹಳ್ಳಿಯಿಂದ ಬಂದವನು ಮಣಿಪಾಲ್ನಲ್ಲಿ ಓದಿ ಇವತ್ತು CEO ಆಫೀಸರ್. ಅದು ಏನು ಮೈಕ್ರೋಸಾಫ್ಟ್, ಅಮೆರಿಕಾದಲ್ಲಿ 180 ರಾಷ್ಟ್ರಗಳಲ್ಲಿ ಮೈಕ್ರೋಸಾಫ್ಟ್ ಇದೆ. ಅರ್ಥ ಆಯ್ತಾ? ಒಬ್ಬ ಭಾರತೀಯ ಅಷ್ಟೊಂದು ಮಾಡ್ಲಿಕ್ಕೆ ದೊಡ್ಡ ಚಪ್ಪಾಳೆ ಅವನಿಗೆ. ಈ ಒಂದು ಹಿನ್ನೆಲೆ ಒಳಗಡೆ ಮಕ್ಕಳೇ, ನಾನು ಹೇಳೋದೇನಂದ್ರೆ, ಪ್ರತಿಯೊಬ್ಬರಿಗೂ ಅವಕಾಶಗಳು ಬರ್ತದೆ, ಪ್ರತಿಯೊಬ್ಬರಿಗೂ ಬದಲಾವಣೆ ಆಗ್ಲಿಕ್ಕೆ ನಿಮಗೆ ಸಾಧ್ಯ ಇದೆ. ಇವೆಲ್ಲ ಒಂದು ಇನ್ಸಿಡೆಂಟಲ್ ಅಷ್ಟೇ. ನಾವು ಕಲಿತ 40 ವರ್ಷಗಳು ನನಗೆ ಸೌಲಭ್ಯ ಇತ್ತು, ನಾವು ಕಲಿತೀವಿ. ಭಾಷಣ ಶಾಸ್ತ್ರವನ್ನೇ 20 ವರ್ಷ ಅರ್ಧ ಕುಡಿದಿದ್ದೀನಿ ನಾನು. ಆ ಒಂದು ಸೌಲಭ್ಯ ನಿಮಗಿಲ್ಲ, ಯಾಕಂದ್ರೆ ನೀವು ಇಲ್ಲಿದ್ದೀರ. ಬೆಂಗಳೂರಿನಲ್ಲಿ ಏನು ಬೇಕೆಲ್ಲ ಇದೆ. ಹಾಗಾಗಿ ಏನನ್ನೇ ಆದ್ರೂ ಒಂದು ಛಲ, ಭಗೀರಥನಿಗೆ ಏನಿತ್ತು ಹೇಳಿ? ಛಲ. ಆ ಛಲ ಅನ್ನೋದು ಇಲ್ಲೇ ಇದ್ರೆ ನೀವು ಏನು ಮಾಡೋಕ್ಕಾಗಲ್ಲ. ಪುರುಷನಿಗೆ ಒಂದು ಪುರುಷಾರ್ಥ ಅಂತ ಇರೋದು, ಅದರಲ್ಲಿ ಪ್ರಯತ್ನವೇ ಇಂಪಾರ್ಟೆಂಟ್. 99% ನಿಮ್ಮ ಮಾನವ ಪ್ರಯತ್ನ, ಇನ್ನು 1% ದೈವ ಕೃಪೆ. ಆಮೇಲೆ ಮಿಕ್ಕಿದ್ದೇನಿದ್ರು ಛಲ. ಹಿಡಿದ್ರೆ ಭಗೀರಥನ ತರ ಹಿಡಿಬೇಕು, ಛಲ ಹಿಡಿಬಾರ್ದು, ಛಲ ಹಿಡಿದಿಲ್ಲ. ಹಾಗಾಗಿ ನೀವು ಏನೇ ಒಂದು 100% ತಗೊಳ್ಳೋದಲ್ಲ, 100 ಔಟ್ ಆಫ್ 100 ತಗೊಂಡು 100% ತರಬೇಕು ನೀವು. ಅರ್ಥ ಆಯ್ತಾ? ಅದು ನಿಜವಾದ ಛಲ. ಅರ್ಥ ಆಯ್ತಾ? 40% 50% ಬಂದ್ರು ನೀವು ಪಾಸ್ ಆಗ್ತೀರಾ. ಪಾಸಿಂಗ್ ಮಾರ್ಕ್ಸ್ ತಗೊಳಕಲ್ಲ. ಇನ್ನು ಎಷ್ಟು ಎತ್ತರಕ್ಕೆ ಮಟ್ಟಕ್ಕೆ ಹೋಗ್ಬೇಕು. ಲೈಬ್ರರಿಗಳಿದ್ದಾವೆ, ಟೀಚರ್ಸ್ಗಳಿದ್ದಾರೆ, ಒಂದು ಗುರಿ ಇರಬೇಕು. ಗುರಿ ಇಲ್ಲದ ಹಡಗು ಒಂದು ಏನದು ಸರ್, ಹಡಗಿಗೆ ಅದೇ ರಡರ್ ಅಂತೀವಿ, ಮಾಡಿದ್ರೆ ಹುಟ್ಟು ಅದೇ ಏನ್ ಮಾಡಿ ಗುರಿ. ವಿವೇಕಾನಂದ ಅವರು ಹೇಳ್ತಾರೆ, ಎದ್ದೇಳು, ಎದ್ದೇಳು, ಗುರಿ ಮುಟ್ಟುವ ತನಕ ಅದಿಲ್ಲ ಬೇಡ. ಅದು ಕೇಳ್ಬಿಟ್ಟು ಸುಮ್ಮನೆ ಹೇಳ್ಬಿಡಲ್ಲ. ನಿಮಗೆ ಆ ಛಲ ಬರ್ಬೇಕು. ಈಗ ನಿಂತ್ಕೊಂಡು ನೋಡಿದ್ರೆ ನೀವು ನಿಂತ್ಕೋಬೇಕು.
ಸೆಟಲ್ ನಿಂತ್ಕೋಬೇಕು. ಆದ್ರೆ ಇಲ್ಲ, ಅದು ಬಿಟ್ಬಿಟ್ಟು ಹಿಂಗೆ ನಿಂತ್ಕೊಳ್ಳೋದು. ಆ ಒಂದು ಬಾಡಿ ಲ್ಯಾಂಗ್ವೇಜ್ಗಳಿಂದ ಶುರು ಆಗುತ್ತೆ. ನಮ್ಮ ಸಾರ್ ಹೇಳ್ತಾರೆ ಮೆಮೊರಿ ಎಷ್ಟು ಇಂಪಾರ್ಟೆಂಟು ಇಲ್ಲ. ನಾನು ಒಂದು 2 ನಿಮಿಷ ನಿಮಗೆ ಧ್ಯಾನ ಮಾಡಿಸ್ತೀನಿ. ದಯವಿಟ್ಟು ಎಲ್ಲ ಕಣ್ಣು ಮುಚ್ಚಿಬಿಡಿ. ಧ್ಯಾನ ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡುತ್ತೆ. ಕೈ ಎರಡನ್ನ ಕ್ರಾಸ್ ಹಿಂಗೆ ಮಡಚ್ಕೊಳ್ಳಿ, ಕಣ್ಣು ಮುಚ್ಚಿಕೊಳ್ಳಿ, ಕಾಲು ಎರಡನ್ನು ಮಡಚ್ಕೊಳ್ಳಿ. ಹೇಗೆ ಹೀಗೆ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಓಕೆ, ಕಣ್ಣು ಮುಚ್ಚಿಕೊಳ್ಳಿ. Please close your eyes.